ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಚಾನಲ್. ನಾನು ನನ್ನ ಶಿಶು. ಇವತ್ತಿನ ವಿಡಿಯೋದಲ್ಲಿ ನಾವು ಯಾವುದ್ರ ಬಗ್ಗೆ ನೋಡೋಣ ಅಂತ ಹೇಳಿದರೆ ಸ್ಟೋರ್ ರೂಮ್ ಟೂರ್ ಹೇಗಿದೆ ಅನ್ನೋದನ್ನು ನೋಡೋಣ. ನಾನು ಯಾವ ರೀತಿಯಾಗಿ ಸ್ಟೋರ್ ರೂಮ್ನ ಆರ್ಗನೈಸ್ ಮಾಡಿದ್ದೀನಿ, ಏನೇನು ಇಟ್ಟಿದ್ದೀನಿ ಅನ್ನೋದನ್ನು ನೋಡೋಣ. ಇದು ನಮ್ಮ ಚಾನಲ್ ನಾನು ನನ್ನ ಶಿಶು. ನೀವು ಇದೇ ಮೊದಲು ನಮ್ಮ ಚಾನಲ್ನಲ್ಲಿ ವೀಡಿಯೋಸ್ಗಳನ್ನ ನೋಡ್ತಾ ಇರೋದಾದರೆ ನಮ್ಮ ಚಾನಲ್ನಲ್ಲಿ ಬೇಬಿ ಕೇರ್, ಗ್ರೋತ್ ಆ್ಯಂಡ್ ಆ್ಯಕ್ಟಿವಿಟೀಸ್, ಆಫ್ಟರ್ 6 ಮಂತ್ ಬೇಬಿ ಫುಡ್ ರೆಸಿಪೀಸ್ ಆ್ಯಂಡ್ ಇತ್ತೀಚೆಗೆ ವ್ಲಾಗ್ಗಳನ್ನ ಕೂಡ ಅಪ್ಲೋಡ್ ಮಾಡ್ತಾ ಇರ್ತೀವಿ. ಎಂಟರ್ಟೈನ್ಮೆಂಟ್ ಆಗಿರುತ್ತೆ. ನಿಮಗೆ ಮಿಸ್ ಮಾಡಿದೆ ನೀವು ನಮ್ಮ ಚಾನಲ್ನ ಎಲ್ಲ ವೀಡಿಯೋಸ್ಗಳನ್ನ ನೋಡಬೇಕು ಅಂದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಬೇಕು. ಆಗ ನಿಮಗೆ ಮಿಸ್ ಆಗದೆ ನೋಟಿಫಿಕೇಶನ್ ಬರ್ತಾ ಇರುತ್ತೆ. ಬನ್ನಿ ವಿಡಿಯೋದೊಳಗೆ. ನಮ್ಮನೇಲಿ ಸ್ಟೋರ್ ರೂಮ್ ತುಂಬ ಚಿಕ್ಕದಾಗಿರುತ್ತೆ ಆ್ಯಂಡ್ ಕಿಚನ್ಗೆ ಅಟ್ಯಾಚ್ ಆಗಿರೋ ಹಾಗಿರುತ್ತೆ. ಕಿಚನ್ ಪಕ್ಕದಲ್ಲೇ ಇರೋದ್ರಿಂದ ನನಗೆ ಕೈಗೆ ಸಿಗೋ ಹಾಗೆ ಇರುತ್ತೆ ಎಲ್ಲ ಐಟಮ್ಗಳು ಕೂಡ. ಇದರಲ್ಲಿ 2 ಶೆಲ್ಫನ್ನು ಕೊಟ್ಟಿದ್ದಾರೆ. ನಾನು 1 by 1 ತೋರಿಸ್ತಾ ಹೋಗ್ತೀನಿ ಯಾವುದ್ರಲ್ಲಿ ಏನೇನು ಇಟ್ಟಿದ್ದೀನಿ ಅಂಥೇಳಿ. ಮೂಲೆಯಲ್ಲಿ ಒಂದು ಬಕೆಟನ್ನು ಇಟ್ಟಿದ್ದೀನಿ. ಅದರಲ್ಲಿ ಏನಿದೆ ಅಂತ ಹೇಳಿದರೆ ಅಕ್ಕಿ, ಈ ಮಾಮೂಲಿ ರೈಸ್ಗೆ ಯೂಸ್ ಮಾಡ್ತೀನಲ್ಲ ಆ ಅಕ್ಕಿಯನ್ನು ಬಕೆಟಿಗೆ ತುಂಬಿ ಉಳಿದಿರೋದನ್ನು ಆ ಬಕೆಟ್ನಲ್ಲಿ ಇಟ್ಟಿದ್ದೀನಿ ಅಷ್ಟೇ. ನಾನೀಗ 1 by 1 ನಿಮಗೆ ಹೇಳ್ತಾ ಬರ್ತೀನಿ ಯಾವ್ಯಾವುದ್ರಲ್ಲಿ ಏನೇನು ಇಟ್ಟಿದ್ದೀನಿ ಅಂತ ಹೇಳಿ. ಫಸ್ಟ್ ಶೆಲ್ಫಲ್ಲಿ ಇಲ್ಲಿ 3 ಪಿಂಕ್ ಡಬ್ಬಿಯನ್ನು ಇಟ್ಟಿದ್ದೀನಿ. ಕೆಳಗಡೆ ಇದರಲ್ಲಿ ಖಾರದ ಪುಡಿ ಇದೆ, ಬೇಳೆ ಸಾರಿಗೆಲ್ಲ ಯೂಸ್ ಮಾಡ್ತೀವಲ್ವ ಆ ಖಾರದ ಪುಡಿ. ಮೇಲ್ಗಡೆ ಡ್ರೈ ಫಿಶನ್ನು ಇಟ್ಟಿದ್ದೀನಿ. ಅದರ ಪಕ್ಕದಲ್ಲಿ ಅಕ್ಕಿ ಹಿಟ್ಟು, ಕೆಳಗಡೆ ಮೆಂತೆ ಹಿಟ್ಟು ಮುದ್ದೆ ಮಾಡ್ತೀವಲ್ವ ಆ ಹಿಟ್ಟನ್ನು ಅದರಲ್ಲಿ ಇಟ್ಟಿದ್ದೀನಿ. ಬಾಣಂತಿರಿಗೆಲ್ಲ ಕೊಡ್ತಾರಲ್ವ ಅದೇ ಹಿಟ್ಟನ್ನೇ. ನಂತರ ಇಲ್ಲಿ ಕೆಳಗೂ ಕೂಡ ಖಾರದ ಪುಡಿ, ಇದು ನಾನ್ ವೆಜ್ಗೆಲ್ಲ ಯೂಸ್ ಮಾಡ್ತೀವಲ್ವ ಆ ಖಾರದ ಪುಡಿಯನ್ನು ಆ ಡಬ್ಬಿಲಿ ಇಟ್ಟಿದ್ದೀನಿ. ಮೇಲ್ಗಡೆ ಗೋಧಿ ಹಿಟ್ಟನ್ನು ಆ ಡಬ್ಬಿಯಲ್ಲಿ ಸ್ಟೋರ್ ಮಾಡಿದ್ದೀನಿ. ನಂತರ ಪಕ್ಕದಲ್ಲಿ 2 ಬಾಕ್ಸನ್ನು ಇಟ್ಕೊಂಡಿದ್ದೀನಿ. ಏನೇನು ಅಂತ ನೋಡೋಣ. ಮೊದಲು ಈ ಬಾಕ್ಸಲ್ಲಿ ನೋಡಿದರೆ ಎಣ್ಣೆ ಅದನ್ನೆಲ್ಲ ಇಟ್ಟಿದ್ದೀನಿ. ಇದು ವಿನೆಗರ್ 1 ಡಬ್ಬಿ ಇಟ್ಕೊಂಡಿದ್ದೀನಿ. ಆ್ಯಂಡ್ ಇದರಲ್ಲಿ ಎಳ್ಳೆಣ್ಣೆ ಇರ್ಬೋದು, ಕಡಲೆ ಎಣ್ಣೆ, ಕೊಬ್ಬರಿ ಎಣ್ಣೆ ಆ್ಯಂಡ್ ಆಲಿವ್ ಆಯಿಲ್, ಈ ಥರದ ಎಣ್ಣೆಗಳನ್ನೆಲ್ಲ ಇದರಲ್ಲಿ ಇಟ್ಟಿದ್ದೀನಿ. ನಂತರ ಆ ಬಾಕ್ಸಲ್ಲಿ ಏನಿದೆ ಅಂತ ಹೇಳಿದರೆ ಕೆಳಗಡೆ ಬಾಕ್ಸಲ್ಲಿ ಪ್ಲಾಸ್ಟಿಕ್ ಕವರ್ಗಳನ್ನ ಇಟ್ಟಿದ್ದೀನಿ. ನಂತರ ಈ ಬಾಕ್ಸಲ್ಲೆಲ್ಲ ಏನೇನು ಇಟ್ಟಿದ್ದೀನಿ ಅನ್ನೋದನ್ನು ನೋಡ್ತಾ ಬರೋಣ. ಹುರಿಗಡಲೆ ಆ್ಯಂಡ್ ಧನಿಯಾ ಇರ್ಬೋದು, ಹುರುಳಿಕಾಳು ಆ್ಯಂಡ್ ಈ ಮಸಾಲ ಪ್ಯಾಕೆಟ್ಸ್ ಬರುತ್ತಲ್ವ, ಚಿಕನ್ ಮಸಾಲ, ಎಗ್ ಮಸಾಲ, ಬಿರಿಯಾನಿ ಮಸಾಲ, ಆ ಥರ ಮಸಾಲ ಪ್ಯಾಕೆಟ್ಸ್ನ ಈ ಡಬ್ಬಿಯಲ್ಲಿ ಇಟ್ಟಿದ್ದೀನಿ. ಆ್ಯಂಡ್ ಓಟ್ಸ್ ಇರ್ಬೋದು, ಉದ್ದಿನಬೇಳೆ, ಚಟ್ನಿ ಪುಡಿ, ಇವನ್ನೆಲ್ಲ ಈ ರೀತಿಯಾದಂಥ ಸಣ್ಣ ಸಣ್ಣ ಡಬ್ಬಿಯಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡಿರ್ತೀನಿ. ನಂತರ ಇಲ್ಲಿ ನಾಟಿ ಬೆಲ್ಲದ ಪುಡಿ, ಕೆಲವೊಮ್ಮೆ ಶಿಶಿರನ್ಗೆ ಏನಾದರೂ ಪ್ಯಾನ್ ಕೇಕ್ ಮಾಡೋದಾದರೆ ಅದಕ್ಕೆಲ್ಲ ನಾನು ಬೆಲ್ಲದ ಪುಡಿನೇ ಯೂಸ್ ಮಾಡೋದು, ಹಾಗಾಗಿ ಅದಿದೆ. ನಂತರ ಇಲ್ಲಿ ಮೇಲ್ಗಡೆ ಬಾಕ್ಸಲ್ಲಿ ಏನಿದೆ ಅಂತ ಹೇಳಿದರೆ ಹಪ್ಪಳ ಎಲ್ಲ ಇಟ್ಟಿದ್ದೀನಿ. ಕೆಳಗಡೆ ಮಕ್ಕಳಿಗೆ ಸ್ನ್ಯಾಕ್ಸ್, ಕೆಲವೊಂದು ಸ್ನ್ಯಾಕ್ಸ್ ಸ್ಕೂಲಿಗೆ ಕೊಟ್ಟು ಕಳಿಸೋದಿರ್ಬೋದು, ಈವ್ನಿಂಗ್ ಟೈಮಲ್ಲಿ ಮಕ್ಕಳಿಗೆ ಕೊಡೋದಕ್ಕೆ ಸ್ನ್ಯಾಕ್ಸನ್ನು ಎತ್ತಿಟ್ಟಿದ್ದೀನಿ. ಈ ಬಾಕ್ಸಲ್ಲಿ ಹಪ್ಪಳ, ಸಂಡಿಗೆ ಆ್ಯಂಡ್ ಕಡಲೆ ಹಿಟ್ಟಿರ್ಬೋದು ಅವೆಲ್ಲ ಇದೆ ನೋಡಿ, ಸ್ನ್ಯಾಕ್ಸ್ ಇದೆ ಇದರಲ್ಲಿ. ನಂತರ ಈ ಪ್ಲಾಸ್ಟಿಕ್ ಬಾಕ್ಸಲ್ಲಿ ಏನು ಹಾಕಿದ್ದೀನಿ ಅಂತ ಹೇಳಿದರೆ ಹಪ್ಪಳ ಸಂಡಿಗೆ ಜೊತೆಗೆ ಈ ಮೈದಾ ಹಿಟ್ಟು ಉಳಿದಿರುತ್ತಲ್ವ ಅದನ್ನು ಹಾಕಿದ್ದೀನಿ. ಜಾಸ್ತಿ ಮೈದಾ ಹಿಟ್ಟು ಯೂಸ್ ಮಾಡೋದಿಲ್ಲ. ಆ್ಯಂಡ್ ಪಾಸ್ತಾನ ಕೂಡ ಹಾಕಿದ್ದೀನಿ. ಈ ಸ್ಟೀಲ್ ಬಾಕ್ಸಲ್ಲಿ ರಾಗಿ ಹಿಟ್ಟಿದೆ. 1 kg 2 kg ಅಷ್ಟೇ ತರಿಸೋದು. ನಾವೇ 4 ಜನ ಇರೋದ್ರಿಂದ ಅಷ್ಟು ಬೇಗ ಖಾಲಿ ಆಗಲ್ಲ. ನಂತರ ಈ ಬಕೆಟಲ್ಲಿ ಡ್ರೈ ಫ್ರೂಟ್ಸ್, ಅಂಜೂರ ಇರ್ಬೋದು, ಡೇಟ್ಸ್, ಬಾದಾಮಿ, ಗೋಡಂಬಿ ಇದನ್ನೆಲ್ಲ ಅದರಲ್ಲಿ ಇಟ್ಟಿರ್ತೀನಿ. ನಂತರ ಈ ಕಡೆ ವೆಜಿಟೇಬಲ್ಸ್ ರ್ಯಾಕನ್ನು ಇಟ್ಟಿದ್ದೀನಿ. ಆನಿಯನ್, ಪೊಟ್ಯಾಟೊ ಆ್ಯಂಡ್ ಗಾರ್ಲಿಕ್ ಅದಷ್ಟೇ ಇಟ್ಟಿರೋದು, ಉಳಿದಿದ್ದೆಲ್ಲ ಫ್ರಿಜ್ಜಲ್ಲಿ ಇಟ್ಕೊಂಡಿರ್ತೀನಿ. ಸೆಕೆಂಡ್ ಶೆಲ್ಫಲ್ಲಿ ಇದಿಷ್ಟನ್ನು ಇಟ್ಕೊಂಡಿದ್ದೀನಿ. ಕೆಳಗಡೆ ಏನಿದೆ ಅಂತ ನೋಡೋಣ. ಇದರಲ್ಲಿ ಅಕ್ಕಿ, ನಾನು ಹೇಳಿದೆ ಅಲ್ವಾ ಸ್ವಲ್ಪ ಅಕ್ಕಿನ ಬಕೆಟಲ್ಲಿ ಇಟ್ಟಿದ್ದೀನಿ ಅಂಥೇಳಿ, ಇದರಲ್ಲಿ ಸ್ವಲ್ಪ ತುಂಬಿದ್ದೀನಿ. ಆಲ್ಮೋಸ್ಟ್ ಎಲ್ಲ ಪೇಂಟ್ ಬಕೆಟನ್ನೇ ಯೂಸ್ ಮಾಡಿರೋದು. ತುಂಬಾ ಸ್ಟ್ರಾಂಗ್ ಆಗಿರುತ್ತೆ, ತುಂಬಾ ಗಟ್ಟಿಯಾಗಿರುತ್ತೆ, ಚೆನ್ನಾಗಿ ಬಾಳಿಕೆ ಬರುತ್ತೆ. ನಿಜ, ನಾವು ಅದರಿಂದ ಹಚ್ಚಿರುವಂಥ ಪೈಂಟ್ ಅಷ್ಟು ದಿನ ಬಾಳಿಕೆ ಬರುತ್ತೋ ಇಲ್ಲೋ ಗೊತ್ತಿಲ್ಲ ನನಗೆ. ಬಕೆಟ್ ಅಂತೂ ತುಂಬ ಚೆನ್ನಾಗಿ ಬಾಳಿಕೆ ಬರುತ್ತೆ. ನಂತರ ಇಲ್ಲಿ ರೇಷನ್ ಮಾಮೂಲಿ ತೊಗೊಂಡಿರ್ತೀವಲ್ವ 1 ಮಂತಿಗೆ, ಅದರಲ್ಲಿ ಉಳಿದಿರೋಂಥದ್ದನ್ನೆಲ್ಲ ಇದರಲ್ಲಿ ಹಾಕಿಟ್ಕೊಂಡಿರ್ತೀನಿ. ಉದ್ದಿನಬೇಳೆ, ಕಡಲೆಬೇಳೆ, ಹೆಸರುಬೇಳೆ, ಮೆಣಸು ಇದನ್ನೆಲ್ಲ ಕೂಡ ಇದರಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡಿರ್ತೀನಿ. ಖಾಲಿ ಆಗ್ತಾ ಇದ್ದ ಹಾಗೆ ಇದರಲ್ಲಿ ತೊಗೊಂಡು ಸ್ಟೋರ್ ಮಾಡ್ಕೊಳ್ತೀನಿ ಕಿಚನಲ್ಲಿ. ನಂತರ ಈ ಬಕೆಟಲ್ಲಿ ಏನಿದೆ ಅಂತ ಹೇಳಿದರೆ ಇಡ್ಲಿ, ದೋಸೆಗೆಲ್ಲ ಹಾಕುವಂಥ ಅಕ್ಕಿಗಳು, ಕುಚ್ಚಲಕ್ಕಿ ಇರ್ಬೋದು ಆ್ಯಂಡ್ ಇಡ್ಲಿ ಅಕ್ಕಿ ಇರ್ಬೋದು, ರೇಷನ್ ಅಕ್ಕಿ 3 ಕೂಡ ಒಟ್ಟಿಗೆ ಇಟ್ಟಿದ್ದೀನಿ. ಇಡ್ಲಿ, ದೋಸೆ ಏನು ಅಂದರೂ ಕೂಡ ನಾನು ಈ ಬಕೆಟ್ ಓಪನ್ ಮಾಡಿಬಿಟ್ರೆ ಅದಕ್ಕೆ ಬೇಕಾಗಿರುವಂಥ ಎಲ್ಲ ಅಕ್ಕಿನೂ ಇದರಲ್ಲಿ ಸಿಗುತ್ತೆ ನನಗೆ ನೋಡಿ. ಇದರಲ್ಲಿ ಕುಚ್ಚಲಕ್ಕಿ ಇದೆ ಆ್ಯಂಡ್ ಮಲ್ಲಿಗೆ ಇಡ್ಲಿ ಅಕ್ಕಿ ಇದೆಯಲ್ಲ ಅದನ್ನು ಕೂಡ ಇದರಲ್ಲೇ ಹಾಕ್ಕೊಂಡಿದ್ದೀನಿ. ಆ್ಯಂಡ್ ರೇಷನ್ ಅಕ್ಕಿ ಕೂಡ ಇದರಲ್ಲೇ ಇದೆ. ನಾರ್ಮಲಾಗಿ ನಾನು ಇಡ್ಲಿ, ದೋಸೆ ಏನಾದರೂ ಕೂಡ ಈ ಒಂದು ಬಕೆಟನ್ನು ಓಪನ್ ಮಾಡಿದರೆ ಆಲ್ಮೋಸ್ಟ್ ಎಲ್ಲವೂ ಕೂಡ ಸಿಗುತ್ತೆ ನನಗೆ.
ನಂತರ ಇದ್ರ ಮೇಲೊಂದು ಕಾಟನ್ ಬಾಕ್ಸನ್ನು ಇಟ್ಟಿರ್ತೀನಿ. ಅದರಲ್ಲಿ ಏನಿದೆ ಅಂತ ನೋಡೋಣ. ತೆಂಗಿನಕಾಯಿ ಇಟ್ಟಿರ್ತೀನಿ, ಜೊತೆಗೆ ಮಂಡಕ್ಕಿ ಹಾಕ್ಕೊಂಡಿರ್ತೀನಿ. ಆ್ಯಂಡ್ ನಮ್ಮ ಸೈಡ್ ಕೋಳಿ ರೊಟ್ಟಿ ಅಂತ ಸಿಗುತ್ತೆ, ಅದು ನನಗೆ ಇಲ್ಲಿ ಸಿಗ್ತಾ ಇಲ್ಲ, ಹಾಗಾಗಿ ಊರಿಂದನೇ ತಂದು ಇಟ್ಕೊಂಡಿರ್ತೀನಿ. ಕೊಪ್ಪದಲ್ಲೆಲ್ಲ ಸಿಗುತ್ತೆ, ಇಲ್ಲಿ ಸಿಗ್ತಾ ಇಲ್ಲ ನನಗೆ, ಹಾಗಾಗಿ ಊರಿಂದ ಬರಬೇಕಾದ್ರೆ ಅಪ್ಪನ ಹತ್ರನೇ ತರಿಸಿ ಇಟ್ಕೊಂಡಿರ್ತೀನಿ. ಈ ರೀತಿಯಾಗಿ ಸ್ಟೋರ್ ರೂಮ್ನ ಆರ್ಗನೈಸ್ ಮಾಡಿದ್ದೀನಿ. ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ, ಅಥವಾ ಹೆಲ್ಪ್ಫುಲ್ ಆಗಿದ್ದರೆ ಇವತ್ತಿನ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ. ಅನಿಸಿಕೆ ಅಭಿಪ್ರಾಯಗಳನ್ನ ತಿಳಿಸೋದಾದರೆ ಕಮೆಂಟ್ನಲ್ಲಿ ತಿಳಿಸಿ. ನೀವು ಇದೇ ಮೊದಲು ನಮ್ಮ ಚಾನಲ್ನಲ್ಲಿ ವೀಡಿಯೋಸ್ಗಳನ್ನ ನೋಡ್ತಾ ಇರೋದಾದರೆ ಮರಿದೇನೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬಾಯ್.